ಹೇಗೆ ಮಾತನಾಡಬೇಕು ನನಗೆ ಗೊತ್ತಿಲ್ಲ. ತಪ್ಪಾಯ್ತಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಕೇವಲ 2 ನಿಮಿಷ ಮಾತ್ರ. ಎಲ್ಲರೂ ತಂದೆಯನ್ನು ಕಳ್ಕೊತಾರ. ನಾನು ಕೂಡ ಒಬ್ಬ ತಂದೆಯನ್ನು ಕಳ್ಕೊಂಡಂತ ವ್ಯಕ್ತಿ ಕೇವಲ 4 ದಿನಗಳ ಹಿಂದೆ. ಆದ್ರೆ ನನಗೆ ಹೆಮ್ಮೆ ಆಗುವಂತ ವಿಷಯ ಏನಂದ್ರೆ, ಅಂಥವರ ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ನಲ್ಲ ಅನ್ನುವಂಥ ಒಂದೇ ಒಂದು ಹೆಮ್ಮೆ ನನಗೆ. ಆ ಮಾತನ್ನ ನಾನು ಹೇಳಲೇಬೇಕು. ಯಾಕಂದ್ರೆ ತೀರಿಕೊಂಡ ದಿನ ಅಂತ ನಾನು ಹೇಳಂಗಿಲ್ಲ. ಅವರ ಯಾತ್ರೆ ಏನಿತ್ತಲ್ಲ, ಆ ಯಾತ್ರೆಯ ದಿನ ಅಲ್ಲಿ ಕೊನೆ ಕ್ಷಣದಲ್ಲಿ ಆ ಯಾತ್ರೆ ಮುಗಿಬೇಕಾದ್ರೆ ಆ ಆಂಬ್ಯುಲೆನ್ಸ್ ಒಳಗೆ ಅದನ್ನು ಕಳಿಸ್ಬೇಕಾದ್ರೆ ಇಂಥ ಪರಿಸ್ಥಿತಿ ಇತ್ತಲ್ಲ, ನಾನು ಕೂಡ ಅವ್ರ ಮುಖವನ್ನು ನೋಡ್ತೀನೋ ಇಲ್ಲೋ ಅನ್ನೋಂಥ ಒಂದು ಪರಿಸ್ಥಿತಿ. ಅಷ್ಟು ಶಿಷ್ಯ ಭಾಗ. ಅದು ನನಗೆ ಯಾವಾಗಲೂ ನಮ್ಮ ತಂದೆಯವರು ಒಂದು ಮಾತು ಹೇಳ್ತಿದ್ರು, ನಾ ಏನಿದ್ದೀನಿ ಅಂತ ನಿನಗೆ ಆಮೇಲೆ ಗೊತ್ತಾಗ್ತದೆ, ನಾ ಏನಿದ್ದೀನಿ ನಿನಗೆ ಆಮೇಲೆ ಗೊತ್ತಾಗ್ತದೆ. ಅದು ನಾನು ಅದು ತಿಳ್ಕೊಂಡು ಹೆಂಗೆ ತಿಳ್ಕೊಬೇಕು ಅಂತ ನನಗೆ ಗೊತ್ತಿಲ್ಲ. ಅವತ್ತಿನ ದಿನ ಬೆಳಿಗ್ಗೆ ನನಗೆ ಸಿಕ್ಕಂಥ ಸಮಯ ಬೆಳಿಗ್ಗೆ 7ರಿಂದ 7:10 ಆಸ್ಪಾಸ್ ಅಷ್ಟೆ. ನಾ ದೇವರಲ್ಲಿ ಇನ್ನೊಂದ್ಸರ್ತಿ ನಾನು ಏನು ಪ್ರಾರ್ಥನೆ ಮಾಡ್ಕೋತೀನಿ ಅಂದ್ರೆ, ಅಂಥವರ ಹೊಟ್ಟೆಯಲ್ಲಿ ನಾನು ಹುಟ್ಟಬೇಕು ಅಂತ. ಆ 7ರಿಂದ 7:10 ಇನ್ನೊಂದು ಅರ್ಧ ತಾಸು ಆಗಿತ್ತಂದ್ರೆ ನಾನೇನೋ ಬದುಕಿಸ್ಕೊತಿದ್ನೇನೋ ಅಂತ. ಅಷ್ಟೇ ಸಮಯ ಸಿಕ್ಕಿದ್ ನನಗೆ. ಬೆಳಿಗ್ಗೆ ಅವರು ಕಸ ಗಿಸ ಎಲ್ಲ ಹೊಡೆದು ಒಳಗಡೆ ಹೋಗ್ಯಾರ. ಹೋದ ನಂತರ ಅವ್ರು ಒಳಗಡೆ ಮಲ್ಕೊಂಡಾರ. ಅವ್ವ ಅಂತ ಒಂದೇ ಶಬ್ದ ಅವ್ರ ಬಾಯಲ್ಲಿ ಬಂದಿತ್ತು. ನಾನು ಯಾವತ್ತಾದ್ರೂ ಅವ್ರು ಒಳಗಡೆ ಮಲ್ಕೊಂಡ್ರೆ ನಾವು ಯಾರು ಮನ್ಯಾಗ ಡಿಸ್ಟರ್ಬೆನ್ಸ್ ಮಾಡಂಗಿಲ್ಲ, ಅಷ್ಟು ಅವ್ರ ಹತ್ರ ಶಿಸ್ತಿನಿಂದಿದ್ದವರು. ಯಾಕೋ ಒದರದ್ರಲ್ಲ ಅಂತ ಒಳಗೆ ಹೋದೆ. ಹೋಗೋದಕ್ಕೆ ಸ್ವಲ್ಪ ಅವ್ರಿಗೆ ತ್ರಾಸ ಆಗಿತ್ತೇನೋ. ಯಾಕೆ ತ್ರಾಸ ಆಗ್ಲಿಕ್ಕಂದ್ರೆ ಹ್ಞೂ ಅಂದ್ರೆ ಅಷ್ಟೆ. ಹ್ಞೂ ಅಂದಿದ್ದು ಒಂದೇ ಕಡೆ ಶಬ್ದ ಅವ್ರು ಮಾತಾಡಿದ್ದು. ವಿದಿನ್ ಸೆಕೆಂಡ್ ಅವರು ನಮ್ಮನ್ನ ಬಿಟ್ಟು ಅಗಲಿದ್ರು. ಅದರ ಅಗಲಿದ್ರು ಅಂತ ನಾ ಯಾವತ್ತೂ ಪದ ಬಳಸಂಗಿಲ್ಲ. ಬಹಳ ಮಂದಿ ಅಂತ ತಿಳ್ಕೊತಿರ್ಬೋದು, ಇಲ್ಪ ನಮ್ಮ ತಂದೆ ತಿಳ್ಕೊಂಡ್ರು ಒಟ್ಟ ಅಳಲಾಗ್ಯಾರಂತ. ನಾಳಂಗಿಲ್ಲ. ಸತ್ಯವಾದಂಥ ಮಾತನ್ನು ಹೇಳ್ತೀನಿ. ಇನ್ನೂವರೆಗೂ ಎಷ್ಟು ಜನ ಫೇಸ್ಬುಕ್ನೊಳಗೆ, ವಾಟ್ಸಪ್ ಒಳಗೆ ಅವರ ಇದು ಏನು ನೋಡ್ತಿರಲ್ಲ, ಇನ್ನೂವರೆಗೂ ನಾವು ಒಂದು ಸರ್ತಿನೂ ನೋಡಿಲ್ಲ. ನಾನು ಯಾಕೆ ನೋಡಿಲ್ಲ ಅಂದ್ರೆ, ನನಗಿನ್ನ ಅದಾರ ಅವ್ರು. ಎಲ್ಲಿ ಅದಾರ ಅಂದ್ರೆ, ಇಲ್ಲೇನು ನೀವು ಇಲ್ಲಿ ಕೂತಿರಲ್ಲ, ಇಲ್ಲೇನು ವೇದಿಕೆ ಮೇಲೆ ಇದಾರಲ್ಲ, ಅವ್ರ ಮನಸ್ಸಿನೊಳಗೆ ಅವ್ರು ಅದಾರ. ನಾ ಒಂದು ಮಾತನ್ನು ಹೇಳಿಕ್ ಬಯಸ್ತೇನೆ. ಅವರು ಶಿಕ್ಷಣ ರಂಗದಲ್ಲಿ ಕೊಟ್ಟಂತ ಕೊಡುಗೆ ಅಪಾರ, ಎಲ್ಲರಿಗೂ ತಿಳಿದಂಥದ್ದು. ಈ ವೇದಿಕೆ ಮೂಲ ಒಂದು ನಾನು ವಿನಂತಿ ಮಾಡ್ಕೋತೇನೆ. ಈ ನನ್ನ ಜೀವಮಾನ ಇರುತ್ತೆ, ನಾನು ಸಿಂದಗಿ ನಗರದೊಳಗೆ ಯಾವುದೇ ಶಾಲೆಯೊಳಗೆ, ಹೈಸ್ಕೂಲ್ನೊಳಗೆ ಗಣಿತ ವಿಷಯದಲ್ಲಿ ಅತಿ ಹೆಚ್ಚು ಅಂಕ, ಅದು ಎಷ್ಟೇ 100ಕ್ಕೆ 100 ಅಂತ ನಾ ಹೇಳಂಗಿಲ್ಲ, ಗಣಿತ ವಿಷಯದಲ್ಲಿ ನಿಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗೆ ಅವರ ಸ್ಮರಣಾರ್ಥ ಏನಾದರೂ ಒಂದು ಕಾಣಿಕೆಯನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಆ ಶಾಲೆ ಇದೇ ವರ್ಷದಿಂದ, ಈ ಪ್ರಸಕ್ತ ಶಾಲೆಯಿಂದ ನಾ ಇರುವಂತವರೆಗೆ, ನನ್ನ ಜೀವ ಇರುವವರೆಗೆ ಅದನ್ನು ನಾನು ಅವರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತೇನೆ. ದಯವಿಟ್ಟು ಎಲ್ಲ ಶಾಲೆ ಯಾವುದೇ ಇರಲಿ, ಸರ್ಕಾರಿ ಶಾಲೆ ಇರ್ಬೋದು, ಖಾಸಗಿ ಶಾಲೆ ಇರ್ಬೋದು, ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಉರ್ದು ಇರ್ಬೋದು. ಯಾಕಂದ್ರೆ ಅವರು ಜಾತ್ಯತೀತ ಇರುವುದರಿಂದ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಅಷ್ಟೇ ಅವರಿಗೆ, ಆ ಎಲ್ಲ ಶಾಲೆಯ ಮಹನೀಯರು, ಮುಖ್ಯಸ್ಥರು ಇಲ್ಲಿದ್ದೀರಿ ಅಂತ ಭಾವಿಸ್ತಾ ಅವರಿಗೆ ಈ ಸಂದೇಶ ಮುಟ್ಟಬೇಕು. ಗಣಿತ ವಿಷಯದಲ್ಲಿ ಇನ್ನೊಂದು ಹೇಳ್ತೇನೆ, ಗಣಿತ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಆ ಶಾಲೆಯಲ್ಲಿ ಅವ್ರು ಅತಿ ಹೆಚ್ಚು ಅಂಕ ತಗೊಂಡಿರ್ಬೇಕು. ಆ ಶಾಲೆಯಲ್ಲಿ 20 ವಿದ್ಯಾರ್ಥಿಗಳು ಅದೇ ಅಂಕ ತಗೊಂಡ್ರು, ಆ 20 ವಿದ್ಯಾರ್ಥಿಗಳಿಗೂ ಆ ಶಾಲೆಯಲ್ಲಿ ನಾನು ಕೊಡುವಂತ ವ್ಯವಸ್ಥೆ ಮಾಡ್ತೇನೆ. ಆ ಸಹಕಾರ, ಇನ್ನು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ನಾನು ವಯಸ್ಸಿನಲ್ಲಿ ಚಿಕ್ಕವ, ಏನಾದರೂ ತಪ್ಪುಗಳಾದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಯಾಕಂದ್ರೆ ಅವರಷ್ಟು ಮಾಡುವಂತ ಸಾಧನೆ ನನ್ನದಲ್ಲ. ಅವರ ಹಾದಿಯಲ್ಲಿ ಅವರ ಉಂಗುಷ್ಟಕ್ಕೂ ಸಮನಾದಂಥ ಕೆಲಸವನ್ನು ಮಾಡ್ಲಿಕ್ಕೆ ಆಗಂಗಿಲ್ಲ ನನಗೆ. ಅವರ ಪಾದಿನ ಧೂಳಕ್ಕೆ ಸಮ ನಾನು. ಅದಕ್ಕೆ ಯಾವ ರೀತಿ ನೀವು ನಿಮ್ಮ ಗುರು ಇದ್ದಾಗ ನಮ್ಮ ಮನೆಗೆ ಬರ್ತಿದ್ರಿ, ಅದೇ ರೀತಿ ಅವ್ರು ಇಲ್ಲ ಅಂದ್ರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಸದಾ ನನ್ನ ಮನೆಗೆ ಬರ್ರಿ, ನನ್ನನ್ನು ಹರಸ್ರಿ, ನನ್ನನ್ನು ಬೆಂಬಲಿಸ್ರಿ ಅನ್ನುವಂಥ 1-2 ಮಾತುಗಳನ್ನು ಈ ಮೂಲಕ ಕೇಳ್ಕೊಳ್ತಾ ಈ ಮಾತುಗಳನ್ನು ನನ್ನ ತಂದೆಯ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ.